बीदर के औराद बी में स्थित श्री अमरेश्वर मंदिर में हर वर्ष की तरह इस बार भी वार्षिक श्री अमरेश्वर जात्रा महोत्सव का आयोजन किया जा रहा है और इस जात्रा महोत्सव की शुरुआत 12 फरवरी 2026 से होगी और 23 फरवरी 2026 तक इस महोत्सव के दौरान विभिन्न प्रकार के कार्यक्रम आयोजित किए जाएंगे। शुक्रवार 13 फरवरी को इस श्री अमरेश्वर जात्रा महोत्सव में श्रद्धालु धूमधाम से यह महोत्सव अमरेश्वर देवस्थान के दर्शन और पूजा की। इस जात्रा महोत्सव मेले में हर वर्ष की तरह इस वर्ष भी कर्नाटक, तेलंगाना, महाराष्ट्र से हजारों श्रद्धालु आ रहे हैं और अमरेश्वर देवता के दर्शन कर रहे हैं और हर वर्ष भक्तों की संख्या बढ़ रही है। इस जात्रा महोत्सव में आने वाले श्रद्धालुओं के लिए शहर के अलग अलग हिस्सों में खाना, पानी और प्रसाद की व्यवस्था की जाती है। तालुका आडಳಿತ और तालुका तहसीलदार महेश पाटिल, तहसीलदार कार्यालय के अधिकारियों और पुलिस डिपार्टमेंट, पट्टन पंचायत लगातार 4-5 दिन तक इस जात्रा महोत्सव में सेवाएं दे रहे हैं। शुक्रवार 13 फरवरी को उद्भवलिंग अमरेश्वर देवस्थानम जात्रा महोत्सव के संबंध में तालुका तहसीलदार महेश पाटिल ने मीडिया से बात की। उन्होंने हर वर्ष की तरह इस वर्ष भी नगर में भव्य रूप से आयोजित पल्लकी उत्सव जुलूस में भी कार्यक्रम बहुत शांति से कार्यक्रम होना चाहिए। और आज से अलीम पाशा की रिपोर्ट। ಇದೇ ಸಂದರ್ಭದಲ್ಲಿ ಉದ್ಭವಲಿಂಗ ಅಮರೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಗಿದೆ। ತಾಲೂಕು ಆಡಳಿತ ವತಿಯಿಂದ ಇದು ಜಾತ್ರಾ ಮಹೋತ್ಸವಕ್ಕೆ ಒಂದು ತಾಲೂಕು ದಂಡಾಧಿಕಾರಿಯಾದಂಥ ಮಹೇಶ್ ಪಾಟೀಲ್ ಅವರು ಇದಕ್ಕೆ ನೇತೃತ್ವದಲ್ಲಿ ಭಾಳ ಒಂದು ಸ್ಪಷ್ಟವಾಗಿ ಒಂದು ಏನಂದ್ರು ಮಾಧ್ಯಮ ಮುಖಾಂತರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮತ್ತು ಏನದಂದರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಯವರಿಗೆ ಮತ್ತು ಏನಂದರೆ ರೆನ್ಯೂ ಡಿಪಾರ್ಟ್ಮೆಂಟಿಗೆ ಎಲ್ಲ ಅಧಿಕಾರಿಗಳಿಗೆ ಏನಂದ್ರೆ ಒಂದು ಸರ್ತಿ ಒಂದು ನಮ್ಮ ಮಾಧ್ಯಮ ಮುಖಾಂತರ ಒಂದು ಶಾಂತಿಯುತವಾಗಿ ಒಂದು ಆಚರಿಸಬೇಕಂತ ಮಹೇಶ್ ಪಾಟೀಲ್ ಅವರು ತಿಳಿಸಿದ್ದಾರೆ। ಕ್ಯಾಮ್ರಾ ಪರ್ಸನ್ ಪಪುರಾಜ್ ಜೊತೆ ನಾನು ಅಲಿಂ ಪಾಷಾ, KP ನ್ಯೂಸ್ ಔರಾದ್। ಎಲ್ರಿಗೂ ನಮಸ್ಕಾರ। ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವ ಔರಾದ್ 2025-26ನೇ ಸಾಲಿನ ಜಾತ್ರಾ ಮಹೋತ್ಸವವು ಫೆಬ್ರವರಿ 12ರಿಂದ ಫೆಬ್ರವರಿ 16ನೇ ತಾರೀಕಿನವರೆಗೂ ಔರಾದ್ ಪಟ್ಟಣದಲ್ಲಿ ಜರುಗಲಿದೆ। ಫೆಬ್ರವರಿ 12ನೇ ತಾರೀಕು ಶುರುವಾಗಲಿರುವ ಜಾತ್ರೆಯು ಫೆಬ್ರವರಿ 16ನೇ ತಾರೀಕಿಗೆ ರಥೋತ್ಸವದ ಮೂಲಕ ಸಮಾಪ್ತಿಗೊಳ್ಳಲಿದೆ। ಫೆಬ್ರವರಿ 12ನೇ ತಾರೀಕಿಗೆ ಪಾದಪೂಜೆ, ಫೆಬ್ರವರಿ 13ನೇ ತಾರೀಕಿಗೆ ಭಜನೆ ಕೀರ್ತನೆ, ಫೆಬ್ರವರಿ 14ನೇ ತಾರೀಕಿಗೆ ಸಂಗೀತ ದರ್ಬಾರ, ಫೆಬ್ರವರಿ 15ನೇ ತಾರೀಕಿಗೆ ಅಗ್ನಿ ಪೂಜೆ ಮತ್ತು ಫೆಬ್ರವರಿ 16ನೇ ತಾರೀಕಿಗೆ ಬೃಹತ್ ರಥೋತ್ಸವ ಜರುಗಲಿದೆ। ಎಲ್ಲ ಭಕ್ತಾದಿಗಳಿಗೂ ವಿನಮ್ರವಾಗಿ ಕೇಳಿಕೊಳ್ಳೋದೇನೆಂದರೆ, ದೂರದಿಂದ ಬರುವ ಎಲ್ಲ ಭಕ್ತಾದಿಗಳು ಸ್ವಚ್ಛತೆ ಕಾಪಾಡಬೇಕು, ಶಾಂತಿಯುತವಾಗಿ ಸಾಲಿನಲ್ಲೇ ದರ್ಶನ ಪಡೆದುಕೊಳ್ಳಬೇಕು, ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡಬಾರದು, ಎಲ್ಲಾದರೂ ಗಲಭೆ ಏನಾದರೂ ಉಂಟಾದರೆ ತ್ವರಿತವಾಗಿ ಪೊಲೀಸ್ ಇಲಾಖೆ ಅಥವಾ ತಾಲೂಕು ಆಡಳಿತಕ್ಕೆ ತ್ವರಿತವಾಗಿ ಮಾಹಿತಿ ಕೊಡಬೇಕೆಂದು ಕೇಳಿಕೊಳ್ತಾರೆ। ಮುಂದುವರಿದು ದೂರದಿಂದ ಬರುವ ಭಕ್ತಾದಿಗಳು ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಬೀದರಿಂದ ಬರುವ ಭಕ್ತಾದಿಗಳಿಗೆ ನೇರವಾಗಿ ಬಸ್ ಸಂಪರ್ಕ ಒದಗಿಸಲಾಗಿದೆ। ಉದ್ಗೀರ್ ಮತ್ತು ಬೀದರಿಂದ ನೇರವಾಗಿ ಬಸ್ಗಳು ಔರಾದ್ ಬಸ್ ಸ್ಟ್ಯಾಂಡ್ಗೆ ಬರಲಿದೆ। ಔರಾದ್ ಬಸ್ ಸ್ಟ್ಯಾಂಡ್ನಲ್ಲಿ ಪಕ್ಕದಲ್ಲೇ ಇರುವ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗಬೇಕಾಗಿರುತ್ತದೆ। ಕಾರ್ನಿಂದ ಬರುವ ಭಕ್ತಾದಿಗಳಿಗೆ ಪಟ್ಟಣದ ಹೊರವಲಯದಲ್ಲಿರುವ ಉದ್ಗೀರ್ ರೋಡ್ ಮತ್ತು ಬಸ್ ಸ್ಟ್ಯಾಂಡ್ ಹಿಂಬದಿಯ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ। ಮುಂದುವರೆದು ಎಲ್ಲ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇರಲಿದೆ। 5 ದಿನಗಳ ಕಾಲ ನಿರಂತರವಾಗಿ ದೇವಸ್ಥಾನದ ವತಿಯಿಂದ ದಾಸೋಹ ವ್ಯವಸ್ಥೆ ಇದೆ। ಅದನ್ನು ಹೊರತುಪಡಿಸಿ ಪಟ್ಟಣದ ಇನ್ನಿತರೆ ಪ್ರದೇಶಗಳಲ್ಲಿ ಕೂಡ ಭಕ್ತಾದಿಗಳು ಅವರದೇ ಸ್ವಂತ ಖರ್ಚಿನಿಂದ ದಾಸೋಹ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ। ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಅಥವಾ ದಾಸೋಹದ ವ್ಯವಸ್ಥೆ ಇರ್ತದೆ। ಎಲ್ಲರೂ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ, ಶಾಂತಿಯುತವಾಗಿ ಒಂದು ವಿಜೃಂಭಣೆಯಾಗಿ ಈ ಸಾಲಿನ ಅಮರೇಶ್ವರ ಜಾತ್ರಾ ಮಹೋತ್ಸವವನ್ನು ಆಚರಿಸೋಣ ಅಂತ ತಾಲೂಕು ಆಡಳಿತ ವತಿಯಿಂದ ಕೇಳ್ಕೊತಾ ಇದ್ದೀನಿ। ಧನ್ಯವಾದ। ಮಹೇಶ್ ಪಾಟೀಲ್, ತಹಶೀಲ್ದಾರ್ ಔರಾದ್।